90% ತಗೊಂಡ್ರು ಬೇಜಾರು ಮಾಡ್ಕೊಳ್ಳೋ ಮಕ್ಳಿರ್ತಾರೆ. ಇನ್ನೂ ನನಗೆ ಎಕ್ಸ್ಟ್ರಾ ಹೌದು. ಬರಬೇಕಾಗಿತ್ತು 98, 99 ಈ ಥರದ ಮಾರ್ಕ್ಸನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮಾನಸಿಕವಾಗಿ ಬೌದ್ಧಿಕ ಮಟ್ಟ ಬೆಳೆದೇ ಇರುವಂತಹ ಬೇರೆ ಬೇರೆ ಸಮಸ್ಯೆ ಇರೋ ಮಕ್ಕಳು ಇರ್ತಾರೆ. ಎರಡನ್ನೂ ನಾವು ನೋಡಿ ಇದು ಕೊಡ್ಬೇಕು ವ್ಯವಸ್ಥೆ. ಶಿಕ್ಷಣ ವ್ಯವಸ್ಥೆ. ವ್ಯವಸ್ಥೆಯಲ್ಲಿ ಪ್ರತಿ ಒಂದು ಮಗುಗೂ ನ್ಯಾಯ ಸಿಗಬೇಕು ಅಂದ್ರೆ ಅವ್ರೆಲ್ಲರಿಗೂ ಮಾನದಂಡಗಳು ಸರಿಯಾಗಿರ್ಬೇಕು. ಆ ದಿಕ್ಕಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳನ್ನ ಒಳಗೊಂಡಂತೆ ಅಧ್ಯಯನಗಳನ್ನ ಮಾಡಿ ಒಂದು ನಿರ್ಧಾರ ಆಯಿತು 2019. ಕನಿಷ್ಠ ಮಗು ವಯಸ್ಸಿಗೆ ಮತ್ತೆ ತರಗತಿಗೆ ಅನುಗುಣವಾಗಿ ತೇರ್ಗಡೆ ಹೊಂದಿಲ್ಲ ಅಂದ್ರೆ ಅಂತ ಮಗುಗೆ ಇನ್ನೂ ಒಂದು ಅವಕಾಶ ಕೊಡಿ. ಅಲ್ಲೂ ಕೂಡ ತೇರ್ಗಡೆ ಆಗ್ಲಿಲ್ಲ ಅಂದ್ರೆ ಆ ಮಗುವನ್ನ ಅನುತ್ತೀರ್ಣ ಅದೇ ತರಗತಿಯಲ್ಲಿ ಮತ್ತೊಂದು ಅವಕಾಶ ಕೊಡೋದಕ್ಕೆ ಅವಕಾಶ ಇದೆ ಅಂತ. ಇದನ್ನ ಅನೇಕ ರಾಜ್ಯಗಳು ಅಳವಡಿಸಿದ್ರು, ಗುಣಮಟ್ಟ ಹೆಚ್ಚುತ್ತಾ ಬಂತು. ಆದ್ರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ 1 ರಿಂದ 8 ಫ್ರೀ ಪಾಸ್. 9ನೇ ತರಗತಿಲಿ ನೀವು ಅನುಕಂಪ ತೋರಿಸ್ತೀರಾ, 10ನೇ ತರಗತಿಲಿ ಗದಾ ಪ್ರಹಾರ ಮಾಡ್ತೀರಾ. ಇಲ್ಲ, ನೀನ್ ಪಾಸ್ ಆಗ್ಲೇಬೇಕು. ಯಾವ ನ್ಯಾಯ ಸ್ವಾಮಿ?